ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೇಬರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ತುಂಬ ಜನ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳ್ತಾ ಇದ್ದಾರೆ ಮತ್ತು ತುಂಬ ಜನ ಟೆಲಿಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಲೇಬರ್ ಕಾರ್ಡ್ನ ಯಾವ ರೀತಿ ತುಂಬ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಆಗ ಮಾತ್ರ ನಿಮಗೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ. ವಿಡಿಯೋ ಏನಾದರೂ ನೀವು ಸ್ಕಿಪ್ ಮಾಡಿ ನೋಡ್ತಾ ಹೋದರೆ ನಿಮಗೆ ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡೋದರಲ್ಲಿ 100% ತೊಂದರೆ ಉಂಟಾಗುತ್ತದೆ. ಹಾಗಾದರೆ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋ ಕೂಡ ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಮೊದಲು ಓಪನ್ ಮಾಡ್ಕೊಳ್ಳಿ. ಮೊದಲು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನ ಓಪನ್ ಮಾಡಿ. ಇದನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೇನೆ. ಆ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ. ಇಲ್ಲಿ ನಿಮಗೆ ಮೂರನೇ ಆಪ್ಷನ್ ಕಾಣುತ್ತದೆ, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಈ ರೀತಿ ನಿಮಗೆ ಹೊಸ ವಿಂಡೋ ಓಪನ್ ಆದಾಗ ಇಲ್ಲಿ ಡೇಟ್ನ 3 ತಿಂಗಳ ಡೇಟ್ನ ಸೆಲೆಕ್ಟ್ ಮಾಡಬೇಕು. ಅಂದರೆ ಫ್ರಾಮ್ ಡೇಟ್ ಇಲ್ಲಿ ನಾನು ಡಿಸೆಂಬರ್ನ ಸೆಲೆಕ್ಟ್ ಮಾಡಿದ್ದೇನೆ, ಡಿಸೆಂಬರ್ 2020. ನೆಕ್ಸ್ಟ್ ಟು ಡೇಟ್, ಇಂದಿನ ಡೇಟ್ನ ಸೆಲೆಕ್ಟ್ ಮಾಡಿದ್ದೇನೆ. ಈ 2 ಡೇಟ್ ಮಧ್ಯದಲ್ಲಿ ನೀವು ಇಲ್ಲಿ ಅರ್ಜಿ ಸಲ್ಲಿಸಿರಬೇಕು. ನೋಡಿ, ಗಮನವಿಟ್ಟು ನೋಡಿ, ಈ 2 ಡೇಟ್ ಮಧ್ಯೆ ಅಂದರೆ ಇಲ್ಲಿ 3 ತಿಂಗಳ ಡೇಟ್ ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿ ನಮಗೆ ಆಪ್ಷನ್ ಇದೆ. ನೀವು ಯಾವ ದಿನಾಂಕದಲ್ಲಿ ಅರ್ಜಿ ಸಲ್ಲಿಸಿರುತ್ತೀರಾ ಆ ದಿನಾಂಕದ ಮೊದಲನೆಯ ಒಂದು 3-4 ದಿನ ಹಾಗೂ ಪ್ರಚಲಿತ ಡೇಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ಇದ್ದರೆ ಡೈರೆಕ್ಟಾಗಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕ್ಬೋದು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂದರೆ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡಿ. ಯಾವ ಡೇಟಿಂದ ಯಾವ ಡೇಟ್ ಮಧ್ಯದಲ್ಲಿ ಅರ್ಜಿ ಸಲ್ಲಿಸಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಅರ್ಜಿ ಸಲ್ಲಿಸಿದ ಮಾಹಿತಿ ಓಪನ್ ಆಗುತ್ತದೆ. ನೋಡಿ, ತುಂಬ ಜನ ಕೇಳ್ತಾರೆ ಡೈರೆಕ್ಟಾಗಿ ಲೇಬರ್ ಕಾರ್ಡ್ನ ಅರ್ಜಿ ಸಲ್ಲಿಸದೆ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಆಪ್ಷನ್ ಏನಂದರೆ, ನೀವು ಅರ್ಜಿಯನ್ನು ಬೇರೆ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಬೇರೆ ಒಂದು ಇನ್ನೊಬ್ಬರ ಪೋರ್ಟಲಲ್ಲಿ ಆಗಲಿ ಅಥವಾ ನಿಮ್ಮ ಪೋರ್ಟಲಲ್ಲಿ ಆಗಲಿ ಅರ್ಜಿ ಸಲ್ಲಿಸಿರುತ್ತೀರ. ನೆಕ್ಸ್ಟ್ ನೀವು ನೆಟ್ ಸೆಂಟರ್ಗಳಿಗೆ ಹೋಗಿ ಇಲ್ಲಿ ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡಿ ಕೊಡಿ ಅಂದರೆ ಯಾವ ಪೋರ್ಟಲಲ್ಲಿ ಅಂದರೆ ಯಾರ ಪೋರ್ಟಲಲ್ಲಿ ಲಾಗಿನ್ ಇದ್ದಾಗ ಅರ್ಜಿ ಸಲ್ಲಿಸಿರುತ್ತೀರ ಅವರ ಪೋರ್ಟಲಲ್ಲಿ ಮಾತ್ರ ಇಲ್ಲಿ ನೀವು ಲೇಬರ್ ಕಾರ್ಡ್ನ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಡೌನ್ಲೋಡ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ಬೇರೆ ಬೇರೆ ಪೋರ್ಟಲಲ್ಲಿ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಹಾಕಿ ಟ್ರೈ ಮಾಡಬಹುದು. ಬಟ್ ರೆಫರೆನ್ಸ್ ನಂಬರ್ ಇಲ್ಲ ಅಂದರೆ ನಿಮಗೆ ಟ್ರೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ನೆಟ್ ಎರರ್ ಬರ್ತಾ ಇದೆ, ನಾನು ರಿಫ್ರೆಶ್ ಮಾಡ್ತೇನೆ. ಇಲ್ಲಿ ಈ ರೀತಿ ನೀವು ಡೇಟ್ ಸೆಲೆಕ್ಟ್ ಮಾಡಿದಾಗ ಗೆಟ್ ಡಾಟಾ ಮೇಲೆ ಕೊಟ್ಟಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಅರ್ಜಿ ಸಲ್ಲಿಸಿರುವ ಎಲ್ಲ ಅರ್ಜಿಗಳ ಲಿಸ್ಟ್ ಓಪನ್ ಆಗುತ್ತದೆ. ಲಿಸ್ಟ್ ಓಪನ್ ಆದಾಗ ಇಲ್ಲಿ ನಾನು ಫಸ್ಟ್ ಒಂದು ಅಪ್ಲಿಕೇಶನ್ಗೆ ಇಲ್ಲಿ ಅರ್ಜಿ ಸಲ್ಲಿಸಿರುವ ಮಾಹಿತಿ ಇದೆ ನೋಡಬಹುದು. ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್. ಇಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದೆ. ಇದನ್ನು ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳುತ್ತಾ ಬಂದಿದ್ದೇನೆ. ಎಲ್ಲರೂ ಈ ಒಂದು ಅಪ್ಲಿಕೇಶನ್ ನಂಬರ್ನ ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಿ. ಮುಂದೆ ನಿಮಗೆ ರೆಫರೆನ್ಸ್ ನಂಬರ್ ಇದ್ದರೆ ಮಾತ್ರ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಯಾವಾಗಲೂ ನೀವು ಅರ್ಜಿಗಳನ್ನು ಸಲ್ಲಿಸಿದ್ದಾಗ ಈ ಒಂದು ಅಪ್ಲಿಕೇಶನ್ ನಂಬರ್ಗಳೇನಿರ್ತವೆ ಇದನ್ನು ನೋಟ್ ಮಾಡಿ ಇಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಸಲ್ಲಿಸಿರುವ ಅರ್ಜಿಯ ಮಾಹಿತಿ ಇದೆ, ಎದಕ್ಕೆ ಅರ್ಜಿ ಸಲ್ಲಿಸಿದ್ದೇವೆ ಅಂತ. ಇಲ್ಲಿ ಡೆಲಿವರಿಡ್ ಅಂತ ಬಂದಿದೆ ನೋಡಿ, 9/1/2021 ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಇದನ್ನು ಡೆಲಿವರಿಡ್ ಅಂತ ಬಂದರೆ ನಾವು ಸಲ್ಲಿಸಿರುವ ಅರ್ಜಿ ಇಲ್ಲಿ ಅಪ್ರೂವ್ಡ್ ಆಗಿದೆ. ಅಂದರೆ
ನಾವು ಸಲ್ಲಿಸಿರುವ ಅರ್ಜಿ ಇಲ್ಲಿ ಈ ಒಂದು ಲೇಬರ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಮಾಡಿ ಇದಕ್ಕೆ ಅರ್ಜಿಯಲ್ಲಿ ಲೇಬರ್ ಕಾರ್ಡ್ ರೆಡಿ ಆಗಿದೆ ಎಂದರ್ಥ. ಡೆಲಿವರಿಡ್ ಅಂತ ಬರಬೇಕು. ಡೆಲಿವರಿಡ್ ಅಂತ ಬಂದರೆ ಮಾತ್ರ ನಿಮ್ಮ ಅರ್ಜಿ ಇಲ್ಲಿ ಸಕ್ಸಸ್ಫುಲ್ ಆಗಿ ಅಪ್ರೂವ್ಡ್ ಆಗಿರುತ್ತೆ. ಈ ಡೆಲಿವರಿಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಡೆಲಿವರಿಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಕಣ್ಣ ಮುಂದೆ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಟೇಟಸ್ ಓಪನ್ ಆಗುತ್ತೆ. ಲೇಬರ್ ಕಾರ್ಡ್ನ ಡೌನ್ಲೋಡ್ ಮಾಡೋಕ್ಕೆ ಈ ಒಂದು ವಿಂಡೋ ಪಾಪಪ್ದಲ್ಲೇ ನಿಮಗೆ ಆಪ್ಷನ್ ಇರೋದು. ಸ್ವಲ್ಪ ನನ್ನ ನೆಟ್ ಸ್ಲೋ ಇದೆ ಸ್ನೇಹಿತರೆ. ನೋಡಿ, ಈ ರೀತಿಯಾದಂಥ ಒಂದು ಪಾಪಪ್ ಓಪನ್ ಆಗುತ್ತೆ. ಈ ಪಾಪಪ್ಪಲ್ಲಿ ಮೊದಲಿಗೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬರುತ್ತೆ. ನೇಮ್ ಆಫ್ ದ ಸರ್ವಿಸ್, ಯಾವ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಿದರೆ ಅದರ ಮಾಹಿತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪವರ್ಡ್ ಬೈ, ಅರ್ಜಿ ಯಾರ ಹೆಸರಲ್ಲಿ ಸಲ್ಲಿಸಿದ್ದರ ಅವರ ಹೆಸರು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ಮ್, ನೀವು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಿರೋದು ಇಲ್ಲಿ ನೋಡಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಫಾರಮ್ ಡೀಟೇಲ್ಸ್ ವ್ಯೂ ಅಂತ ಬರುತ್ತೆ. ಇದು ಅಕ್ನಾಲಜ್ಮೆಂಟ್ ಇದೆ, ನೀವು ಅರ್ಜಿ ಸಲ್ಲಿಸಿದಾಗ ಕೊಟ್ಟಿರುವಂಥ ಅಕ್ನಾಲಜ್ಮೆಂಟ್ ಇರುತ್ತೆ. ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದೆ ನೋಡಿ, ಅನುಮೋದಿಸಿದೆ ಅಂದರೆ ಅಪ್ರೂವ್ಡ್. ಇವಾಗ ನಿಮಗೆ ಇಲ್ಲಿ ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಔಟ್ಪುಟ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಔಟ್ಪುಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಈ ಔಟ್ಪುಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇನ್ನೊಂದು ವಿಂಡೋ ಓಪನ್ ಆಗಿ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಕೇಳುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಡೌನ್ಲೋಡ್ ಅಂತ ಕೇಳಿದಾಗ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿ ಪಕ್ಕದಲ್ಲಿ ನಿಮಗೆ ಈ ಪಾಪಪ್ ಓಪನ್ ಆಗಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ, ರೆಫರೆನ್ಸ್ ನಂಬರು. ಇಲ್ಲಿ ಡೌನ್ಲೋಡ್ PDF ಅಲ್ಲಿ ಡೌನ್ಲೋಡ್ ಮಾಡಿ ಅಂತ ಬರುತ್ತೆ. ಇಲ್ಲಿ ಓಪನ್ ವಿತ್ ಫೈರ್ಫಾಕ್ಸ್ ಇದೆ, ಸೇವ್ ಫೈಲ್ ಅಂತ ಬರುತ್ತೆ. ನೀವು ಸಿಂಪಲ್ ಆಗಿ ಇಲ್ಲಿ ಸೇವ್ ಫೈಲ್ ಮೇಲೆ ಕೊಡಬಹುದು. ಇಲ್ಲಿ ಓಕೆ ಅಂತ ಕೊಡಬಹುದು. ಓಕೆ ಅಂತ ಕೊಟ್ಟಾಗ ಇಲ್ಲಿ ನೋಡಬಹುದು ಫೈಲ್ ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಫೈರ್ಫಾಕ್ಸಲ್ಲಿ ಇಲ್ಲಿ ಡೌನ್ಲೋಡ್ ಆಗಿದೆ. ಗೂಗಲ್ ಬ್ರೌಸರ್ ಇದ್ದರೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಗಿರೋ ಫೈಲ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಕೊಡುತ್ತೇನೆ ನೋಡಿ. ಇವಾಗ ಓಪನ್ ಅಂತ ಕೊಟ್ಟಾಗ ಇಲ್ಲಿ ಇವರ ಒಂದು ಫೋಟೋ, ಇವರ ಹೆಸರು, ಇವರ ನೋಂದಣಿ ಸಂಖ್ಯೆ, ಇಲ್ಲಿ ನೋಂದಣಿ ಸಂಖ್ಯೆ ಇರುತ್ತೆ. ಇದನ್ನು ಗಮನವಿಟ್ಟು ನೋಡಿ, ನೋಂದಣಿ ಸಂಖ್ಯೆ ಇಲ್ಲಿ ಕೊಟ್ಟಿರ್ತಾರೆ. ಇವರ ನೋಂದಣಿ ಸಂಖ್ಯೆ ಮತ್ತು ಡೇಟ್ ಆಫ್ ಎಕ್ಸ್ಪೈರಿ ಇರುತ್ತೆ. 3 ವರ್ಷದ ಒಂದು ಅವಧಿಯವರೆಗೆ ಇವರಿಗೆ ಇದು ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟ್ ಇಷ್ಟಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇದು ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂಥ ಇಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರನ್ನು ಫಲಾನುಭವಿ ಎಂದು ನೋಂದಾಯಿಸಿರುವ ಬಗ್ಗೆ ನೀಡಲಾದ ನೋಂದಾಯಿತ ಫಲಾನುಭವಿ ಗುರುತಿನ ಚೀಟಿ. ನೋಡಿ, ಇದೇ ಗುರುತಿನ ಚೀಟಿ ಸ್ನೇಹಿತರೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದೇ ಒಂದು ಗುರುತಿನ ಚೀಟಿ, ಇದೇ ಒಂದು ಲೇಬರ್ ಕಾರ್ಡ್ ಏನಿದೆ ನಿಮಗೆ ಮುಂದೆ ಯೂಸ್ ಆಗುತ್ತೆ. ಇಲ್ಲಿ ಕೆಳಗಡೆ ಎಲ್ಲ ನಿಮ್ಮ ಒಂದು ಮಕ್ಕಳ ಹೆಸರನ್ನು ನೀವು ಸೇರ್ಪಡೆ ಮಾಡಿರೋ ಡೀಟೇಲ್ಸ್ ಕೂಡ ಸಿಗುತ್ತೆ. ಇಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ಇಲ್ಲಿ ನಿಮ್ಮ ನೋಂದಣಾಧಿಕಾರಿಗಳ ಕಚೇರಿಯ ಹೆಸರು ಬರುತ್ತೆ, ಇಲ್ಲಿ ಯಾವ ಸರ್ಕಲ್ ಅಂತ ಅದು ಕೂಡ ಬರುತ್ತೆ ಇಲ್ಲಿ. ಮತ್ತು ಎಲ್ಲ ಮಾಹಿತಿ ಒಳಗೊಂಡಿರುವಂಥ ಈ ಒಂದು ಲೇಬರ್ ಕಾರ್ಡ್ ಬರುತ್ತೆ. ಈ ಸರ್ಟಿಫಿಕೇಟ್ ಒರಿಜಿನಲ್ ಇದೆ. ಇಲ್ಲಿ ಕೆಳಗಡೆ ಬಾರ್ಕೋಡ್ ಕೂಡ ಇದೆ. ಈ ಬಾರ್ಕೋಡ್ ಮೇಲೆ ನೀವು ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಎಲ್ಲ ಮಾಹಿತಿ ನೀವು ಚೆಕ್ ಮಾಡಬಹುದು. ಮತ್ತೆ ಕೇಳಬೇಡಿ ಕಾರ್ಡ್ ಯಾವಾಗ ಹೇಗೆ ಡೌನ್ಲೋಡ್ ಮಾಡೋದಂತ, ಇದನ್ನೇ ಕಾರ್ಡ್ ಅಂತ ಕನ್ಸಿಡರ್ ಮಾಡಿ. ನಿಯಮ 20 ಉಪನಿಯಮ 4 ಅನ್ನು ನೋಡಿ ಅಂತ ಹೇಳಿದ್ದಾರೆ. ಇದನ್ನೇ ಕಾರ್ಡು. ಮೊದಲು ಡಿಜಿಟಲ್ ಕಾರ್ಡ್ ಥರ ಬರ್ತಾ ಇತ್ತು, ಅದು ಇವಾಗ ಈ ರೀತಿಯಾದಂಥ ಒಂದು ನಿಮಗೆ ಸರ್ಟಿಫಿಕೇಟ್ ಬರುತ್ತೆ, ಲೈಸೆನ್ಸ್ ಬಂದಿರೋ ಹಾಗೆ. ಇದೇ ನಿಮ್ಮ ಲೇಬರ್ ಕಾರ್ಡ್, ಕಾರ್ಮಿಕರ ಕಾರ್ಡ್ ಸ್ನೇಹಿತರೆ. ಅದಕ್ಕೋಸ್ಕರ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು, ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.